ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಕಳೆದ ತರಗತಿಯಲ್ಲಿ ಸಮ್ಮತವಾದ ಅಥವಾ ಸಮಾಜವಾದದ ಬಗ್ಗೆ ನಾವು ಚರ್ಚೆಯನ್ನು ಆರಂಭಿಸಿದೋ. ಅದರಲ್ಲಿ ಸಮ್ಮತವಾದದ ಅರ್ಥ ಏನು, ಅದು ಮೂಲತಃ ಎಲ್ಲಿಂದ ಬಂದಿದ್ದು, ಹಾಗೆ ಆ ಒಂದು ಸಮ್ಮತವಾದದ ಬಗ್ಗೆ ವಿವಿಧ ವಿದ್ವಾಂಸರುಗಳ ಒಂದು ಹೇಳಿಕೆಗಳು ಏನೇನು, ಜೊತೆಗೆ ಸಮಾಜವಾದದ ಬೆಳವಣಿಗೆ ಎಲ್ಲಿಂದ ಆರಂಭ ಆಯಿತು, ಮೂಲತಃ ಅದನ್ನು ಮೊದಲು ಬಳಸಿದಂತಹವರು ಯಾರು, ಬಳಸಿದಂತಹ ವ್ಯಕ್ತಿ ಯಾರು, ಆ ವ್ಯಕ್ತಿಗೆ ಯಾವ ರೀತಿಯಾದಂತಹ ಒಂದು ಕಠಿಣ ಶಿಕ್ಷೆಯನ್ನು ಆ ಒಂದು ಸರ್ಕಾರ ನೀಡಿತು, ಮತ್ತೆ ಮುಂದುವರೆದು ಆ ಸಮ್ಮತವಾದದ ಒಂದು ಬೆಳವಣಿಗೆಯನ್ನು ಅಥವಾ ಆ ಒಂದು ಪದವನ್ನು ಅಭಿವೃದ್ಧಿಪಡಿಸಿದಂಥವ್ರು ಯಾರ್ಯಾರು, ಅನಂತರ ಆ ಒಂದು ಸಮಾಜವಾದದ ಬೆಳವಣಿಗೆಗೆ ಕಾರಣವಾದಂತಹ ಒಂದು ಅಂಶಗಳು ಏನೇನು ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡ್ತಾ ಹೋದೋ. ಹಾಗಾದರೆ ವಿದ್ಯಾರ್ಥಿಗಳೇ, ಇಂದು ಸಮಾಜವಾದದ ಅಥವಾ ಸಮ್ಮತವಾದದ ತತ್ವಗಳು ಏನೇನು, ಅದರ ಒಂದು ಗುಣಗಳು ಮತ್ತೆ ಅವಗುಣಗಳು ಏನೇನು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಯಾವುದೇ ಒಂದು ವಾದ ಅಂತ ಉಟ್ಕೊಂಡ್ರೆ ಅದು ಬಂಡವಾಳವಾದ ಆಗಿರ್ಬೋದು, ಸಮ್ಮತವಾದ ಆಗಿರ್ಬೋದು, ಉದಾರವಾದ ಆಗಿರ್ಬೋದು, ಅವುಗಳು ತಮ್ಮದೇ ಆದಂತಹ ಒಂದು ತತ್ವಗಳನ್ನು ಒಳಗೊಂಡಿರ್ತವೆ. ಆ ಒಂದು ತತ್ವಗಳಿಂದಲೇ ಜನರು ಅದಕ್ಕೆ ತನ್ನದೇ ಆದಂತಹ ಒಂದು ಬೆಲೆಯನ್ನು ನೀಡುವಂಥದ್ದು. ಆ ತತ್ವಗಳಿಂದ ಆಕರ್ಷಿತರಾಗಿ ಸಮ್ಮತವಾದದ ಒಂದು ಗುಂಪು ಅಂದಿನ ಒಂದು ಯುರೋಪ್ನಲ್ಲಿ ಹುಟ್ಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಸಮಾಜವಾದದ ತತ್ವಗಳು ಏನೇನು? ಮೊದಲನೇದಾಗಿ ನೋಡೋದಾದ್ರೆ, ಸಮಾಜಕ್ಕೆ ಪ್ರಾಮುಖ್ಯತೆಯನ್ನ ನೀಡುವಂಥದ್ದು ಸಮ್ಮತವಾದದ ಮೊದಲ ಒಂದು ತತ್ವ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಇಲ್ಲಿ ವ್ಯಕ್ತಿಗಿಂತ, ವ್ಯಕ್ತಿಯ ಒಂದು ಹಿತಕ್ಕಿಂತ ಸಮಾಜದ ಒಂದು ಹಿತಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನ ಸಮ್ಮತವಾದ ನೀಡಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ವ್ಯಕ್ತಿಯ ಹಿತಕ್ಕಿಂತ ಸಮಾಜದ ಕಲ್ಯಾಣದ ಹಿತವೇ ಮೇಲು ಎಂಬುದು ಈ ಒಂದು ಸಮ್ಮತವಾದದ ಮುಖ್ಯ ಸಾರ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ವ್ಯಕ್ತಿ ಗೌಣ ಆಗ್ತಾನೆ, ಸಮಾಜ ಗಣ್ಯ ಆಗೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಇಲ್ಲಿ ವ್ಯಕ್ತಿ ಅನ್ನೋನು ಶೂನ್ಯ ಆಗಿರ್ತಾನೆ. ಹಾಗಾದ್ರೆ ಸಮಾಜ ಅನ್ನೋದು ಅಲ್ಲಿ ಬಹುಮುಖ್ಯವಾಗಿ ತನ್ನದೇ ಆದಂತಹ ಪಾತ್ರವನ್ನ ವಹಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ವ್ಯಕ್ತಿಯು ತನ್ನ ಸರ್ವಸ್ವವನ್ನು ಸಮಾಜದ ಒಂದು ಹಿತಕ್ಕಾಗಿ, ಅದರ ಒಂದು ಅಭಿವೃದ್ಧಿಗಾಗಿ, ಅದರ ಒಂದು ಕಲ್ಯಾಣಕ್ಕಾಗಿ ಸರ್ವ ತ್ಯಾಗಕ್ಕೂ ಕೂಡ ವ್ಯಕ್ತಿ ಸಿದ್ಧನಾಗಿರುವಂಥದ್ದು ಈ ಒಂದು ಸಮ್ಮತವಾದದ ಪ್ರಮುಖ ಲಕ್ಷಣ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಇದು ವ್ಯಕ್ತಿವಾದಕ್ಕೆ ವಿರುದ್ಧವಾದಂತಹ ಒಂದು ವಾದ ಅಂತ ನಾವು ಹೇಳ್ತಾ ಹೋಗ್ಬೋದು. ಕೆಲವರ ಕಲ್ಯಾಣ ಬದಲು ಎಲ್ಲರ ಕಲ್ಯಾಣದ ಬಗ್ಗೆ ಸಮ್ಮತವಾದ ಮಾತನಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಕೇವಲ ಒಬ್ಬ ವ್ಯಕ್ತಿಗೆ ಅಥವಾ ವ್ಯಕ್ತಿಯನ್ನು ಕುರಿತು ಅವನ ಒಂದು ಅಭಿವೃದ್ಧಿಯೇ ಈ ಒಂದು ಸಮಾಜದ ಅಭಿವೃದ್ಧಿ ಅನ್ನೋದ್ರಲ್ಲಿ ಅದು ನಂಬಿಕೆಯನ್ನು ಇಟ್ಕೊಂಡಿಲ್ಲ. ಬದಲಾಗಿ ಎಲ್ಲರ ಒಂದು ಅಭಿವೃದ್ಧಿಯೇ, ಇಡೀ ಸಮಾಜದ ಒಂದು ಅಭಿವೃದ್ಧಿಯೇ, ಅದರ ಒಂದು ಕಲ್ಯಾಣವೇ ಈ ಸಮಾಜದ ಅಭಿವೃದ್ಧಿ ಎಂಬುದಾಗಿ ಈ ಒಂದು ಸಮ್ಮತವಾದ ಹೇಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದು ಅದರ ಮೊದಲ ತತ್ವ. ಅರ್ಥ ಆಯ್ತಲ್ವಾ? ಸಮ್ಮತವಾದದ ಪ್ರಾಮುಖ್ಯತೆ ಏನೋ ಸಮಾಜಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡ್ತಾ ಹೋಗುತ್ತೆ. ವ್ಯಕ್ತಿ ಇಲ್ಲಿ ಗೌಣನಾಗ್ತಾನೆ, ಸಮಾಜ ಗಣ್ಯನಾಗೋದನ್ನ ನಾವು ನೋಡ್ತಾ ಹೋಗ್ಬೋದು. ವ್ಯಕ್ತಿ ಸಮಾಜದ ಹಿತಕ್ಕಾಗಿ ಸರ್ವ ತ್ಯಾಗಕ್ಕೂ ಕೂಡ ಸಿದ್ಧನಾಗಿರುವಂಥದ್ದೇ ಈ ಒಂದು ಸಮ್ಮತವಾದ ಪ್ರಮುಖ ಲಕ್ಷಣ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಎರಡನೇದಾಗಿ ಉತ್ಪಾದನಾಂಗಗಳ ರಾಷ್ಟ್ರೀಕರಣ. ಉತ್ಪಾದನಾ ಸಾಧನಗಳು ಮತ್ತು ವಿತರಣಾ ವ್ಯವಸ್ಥೆ ಸಮಾಜ ಅಥವಾ ರಾಜ್ಯದ ಒಡೆತನಕ್ಕೆ ಒಳಪಡಿಸಬೇಕು ಅನ್ನೋದು ಇದರ ಮತ್ತೊಂದು ತತ್ವ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಈ ಉತ್ಪಾದನಾ ಅಂಗಗಳಾಗಿರ್ಬೋದು ಮತ್ತೆ ಅದರ ಒಂದು ವಿತರಣೆ ವ್ಯವಸ್ಥೆ ಆಗಿರ್ಬೋದು, ಇವೆರಡೂ ಕೂಡ ಸರ್ಕಾರದ ಅಥವಾ ಸಮಾಜದ ಒಂದು ಹಿಡಿತದಲ್ಲಿ ಇರಬೇಕು. ಆಗ ಮಾತ್ರ ಸಮಾಜದ ಒಂದು ಕಲ್ಯಾಣ ಸಾಧ್ಯ ಎಂಬುದಾಗಿ ಈ ಒಂದು ಸಮ್ಮತವಾದ ಹೇಳ್ತಾ ಹೋಗುತ್ತೆ. ಯಾಕಂದ್ರೆ ಉತ್ಪಾದನಾಂಗಗಳು ಬಂಡವಾಳಶಾಹಿಯ ಅಥವಾ ವ್ಯಕ್ತಿಯ ಹಿಡಿತದಲ್ಲಿ ಇದ್ರೆ ಅದೇನಾಗುತ್ತೆ, ವ್ಯಕ್ತಿಗೆ ಲಾಭಕ್ಕೆ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಲಾಭ ಮತ್ತಷ್ಟು ಲಾಭ ಮಾಡಲಿಕ್ಕೆ ದಾರಿಯನ್ನು ಮಾಡಿಕೊಡ್ತೇವೆ ಹೊರತು ಅದು ಸಮಾಜದ ಒಂದು ಅಭಿವೃದ್ಧಿಗೆ ಪೂರಕ ಆಗಿರೋದಿಲ್ಲ. ಹೀಗಾಗಿ ಬಂಡವಾಳ ಅಥವಾ ಲಾಭ ಅನ್ನೋದು ಕೆಲವೇ ವ್ಯಕ್ತಿಗಳಲ್ಲಿ ಸಂಗ್ರಹ ಆಗಿ ಏನಾಗುತ್ತೆ, ಇನ್ನುಳಿದಂತಹ ಒಂದು ಸಮಾಜದ ವ್ಯಕ್ತಿಗಳ ಒಂದು ಶೋಷಣೆ ಆರಂಭ ಆಗ್ತಾ ಹೋಗುತ್ತೆ. ಹೀಗಾಗಿ ಸಮಾಜದಲ್ಲಿ ಅಸಮಾನತೆ ಸೃಷ್ಟಿಯಾಗುತ್ತೆ ಅನ್ನೋದು ಈ ಒಂದು ಸಮ್ಮತವಾದದ ಅಭಿಪ್ರಾಯ. ಹಾಗಾಗಿ ಸಂಪತ್ತು ಅನ್ನೋದು ಸರ್ವರಿಗೂ ಸಮರೀತಿಯಲ್ಲಿ ಹಂಚಿಕೆ ಆಗಬೇಕು ಅನ್ನೋದು
ಇದರ ಒಂದು ಮೂಲ ಮುಖ್ಯ ಉದ್ದೇಶ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಈ ಒಂದು ಉತ್ಪಾದನಾ ಅಂಗಗಳೇನಿವೆ ಮತ್ತೆ ಉತ್ಪಾದನೆಯಾದಂಥದ್ದು ವಿತರಣೆಯ ವ್ಯವಸ್ಥೆ ಏನಿದೆ ಅವೆಲ್ಲವೂ ಸರ್ಕಾರದ ಒಂದು ಹಿಡಿತದಲ್ಲಿರಬೇಕು ಅಥವಾ ಸಮಾಜದ ಒಂದು ಹಿಡಿತದಲ್ಲಿ ಇರಬೇಕು ಅನ್ನೋದು ಇದರ ಒಂದು ಸಾರಾಂಶ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಆಗ ಮಾತ್ರ ಆ ಒಂದು ಸಮಾಜದ ಅಭಿವೃದ್ಧಿ ಅಥವಾ ಕಲ್ಯಾಣ ಸಾಧ್ಯ ಎಂಬುದಾಗಿ ಸಮ್ಮತವಾದ ಒಂದು ಪ್ರತಿಪಾದಕರು ಹೇಳ್ತಾ ಹೋಗ್ತಾರೆ. ಅವುಗಳನ್ನ ರಾಷ್ಟ್ರೀಕರಿಸಬೇಕು, ರಾಷ್ಟ್ರದ ಹಿಡಿತದಲ್ಲಿ ಆ ಒಂದು ಉತ್ಪಾದನಾಂಗಗಳು ಇರಬೇಕು ಎಂಬುದಾಗಿ ಅವರು ಹೇಳ್ತಾ ಹೋಗ್ತಾರೆ. ಇದು ಎರಡನೆಯ ಪ್ರಮುಖ ತತ್ವ. ಯಾವುದೋ ಉತ್ಪಾದನಾಂಗಗಳ ರಾಷ್ಟ್ರೀಕರಣ ಅಂದ್ರೆ ಅದು ಸರ್ಕಾರದ ಒಂದು ಹಿಡಿತದಲ್ಲಿ ಇರುವಂತದ್ದು. ಇನ್ನು ಮೂರನೇದಾಗಿ ವರ್ಗರಹಿತ ಸಮಾಜ. ಸಮಾಜವಾದವು ಅಥವಾ ಸಮ್ಮತವಾದವೇನಾಗಿದೆ ವರ್ಗರಹಿತ ಸಮಾಜವನ್ನ ಪ್ರತಿಪಾದಿಸ್ತಾ ಹೋಗುತ್ತೆ. ಅದರ ಒಂದು ಉದ್ದೇಶದಲ್ಲಾಗಿರ್ಬೋದು ಅಥವಾ ಅದರ ಒಂದು ಮುಖ್ಯ ತತ್ವದಲ್ಲಾಗಿರ್ಬೋದು ವರ್ಗರಹಿತವಾದಂತಹ ಸಮಾಜ ಅಸ್ತಿತ್ವದಲ್ಲಿರಬೇಕು ಎಂಬುದಾಗಿ ಅದನ್ನು ಪ್ರಬಲವಾದಂತಹ ಒಂದು ವಾದವನ್ನ ಸೃಷ್ಟಿಸ್ತಾ ಹೋಗುತ್ತೆ. ಯಾವಾಗ ವರ್ಗ ಸಹಿತವಾದಂತಹ ಅಥವಾ ವರ್ಗ ಸಮಾಜ ಸೃಷ್ಟಿಯಾದ್ರೆ ಅಲ್ಲಿ ಮೇಲು ಕೀಳು, ಬಡವ ಶ್ರೀಮಂತ, ಹಾಗೆ ಬಡವ ಬಲ್ಲಿದ ಅನ್ನುವುದು ವ್ಯತ್ಯಾಸಗಳು ಸೃಷ್ಟಿಯಾಗ್ತಾ ಹೋಗುತ್ತವೆ. ಸಾಮಾಜಿಕ ಅಸಮಾನತೆಯಲ್ಲಿ ಸೃಷ್ಟಿಯಾಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ವರ್ಗರಹಿತ ಸಮಾಜ ಅಂದು ಅಲ್ಲಿ ಅಸ್ತಿತ್ವದಲ್ಲಿ ಇದ್ರೆ ಮಾತ್ರ ಆ ಒಂದು ದೇಶದ ಅಭಿವೃದ್ಧಿ ಸಾಧ್ಯ ಎಂಬುದಾಗಿ ಈ ಒಂದು ಸಮ್ಮತವಾದ ಹೇಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದೊಂದು ಸಾಮಾಜಿಕ ನ್ಯಾಯವನ್ನ ಒದಗಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆಯ ಆಧಾರದ ಮೇಲೆ ಸಂಪತ್ತು ಕ್ರೋಢೀಕರಣ ಆಗಬೇಕು. ಆ ನಿಟ್ಟಿನಲ್ಲಿ ಏನ್ ಮಾಡಬೇಕು, ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಆ ಒಂದು ಸಂಪತ್ತು ಕ್ರೋಢೀಕರಣ ಆಗಬಾರ್ದು. ಬದಲಾಗಿ ಎಲ್ಲಾ ವ್ಯಕ್ತಿಗಳಲ್ಲಿ ಏನಾಗಬೇಕು, ಸಂಪತ್ತು ಅನ್ನೋದು ಕ್ರೋಢೀಕರಣ ಆಗ್ತಾ ಹೋಗ್ಬೇಕು. ಸಮನಾಗಿ ಸಂಪತ್ತು ಹಂಚಿಕೆ ಆಗಬೇಕು. ಆಗ ಮಾತ್ರ ಸಮಾಜಕ್ಕೆ ನಾವು ಸಾಮಾಜಿಕ ನ್ಯಾಯವನ್ನ ಒದಗಿಸಬಹುದು ಅನ್ನೋದು ಇದರ ಒಂದು ಮೂಲ ತತ್ವ ಆಗಿರೋದು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಯಾವುದೇ ರೀತಿಯಾದಂತಹ ವರ್ಗ ಸಮಾಜ ಆ ಒಂದು ದೇಶದಲ್ಲಿ ಅಥವಾ ರಾಷ್ಟ್ರದಲ್ಲಿ ಇರಬಾರದು. ವರ್ಗರಹಿತವಾದಂತಹ ಸಮಾಜ ಅಸ್ತಿತ್ವದಲ್ಲಿರಬೇಕು ಅನ್ನೋ ಒಂದು ಪ್ರಬಲವಾದವನ್ನ ಇದು ಮಂಡಿಸ್ತಾ ಹೋಗುತ್ತೆ. ಇನ್ನು ನಾಲ್ಕನೇದಾಗಿ ಸಮಾನತೆ ತತ್ವ. ಈಗ ಆಲ್ರೆಡಿ ಹೇಳಿದಿವಿ, ಈಗ ಚರ್ಚಿಸಿದಂತಹ ಎಲ್ಲಾ ವಿಷಯಗಳನ್ನ ನಾವು ನೋಡಿದಾಗ ಸಮಾನತೆ, ಸರ್ವರಿಗೂ ಸಮಬಾಳು ಮತ್ತೆ ಸರ್ವರಿಗೂ ಸಮಪಾಲು ಅನ್ನೋ ಒಂದು ಧ್ಯೇಯದಡಿಯಲ್ಲಿ ಈ ಒಂದು ಸಮ್ಮತವಾದ ನಿಂತಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದು ಸಂಪೂರ್ಣವಾಗಿ ಅಸಮಾನತೆಗೆ ವಿರುದ್ಧವಾದಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗುತ್ತೆ. ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರ ನಿವಾರಣೆಯನ್ನ ಮಾಡಿದ್ರೆ ಮಾತ್ರ ಆ ಒಂದು ಸಮಾಜದ ಅಭಿವೃದ್ಧಿ ಸಾಧ್ಯ ಎಂಬುದಾಗಿ ಇದರ ಪ್ರತಿಪಾದಕರು ಹೇಳ್ತಾ ಹೋಗ್ತಾರೆ. ಸಮಬಾಳು, ಸಮಪಾಲು, ಉತ್ಪಾದನೆಯ ಲಾಭಾಂಶದ ಕಾರ್ಮಿಕರಿಗೆ ಕೂಡ ಸಿಗ್ತಾ ಹೋಗ್ಬೇಕು. ಏನು ಉತ್ಪಾದನೆಯ ಲಾಭಾಂಶ ಸಿಗುತ್ತೆ ಅದು ಕಾರ್ಮಿಕರಲ್ಲೂ ಕೂಡ ಹಂಚಿಕೆ ಆಗಬೇಕು. ಕೇವಲ ಬಂಡವಾಳ ಸಹಾಯ ನಡುವೆ ಅದು ಹಂಚಿಕೆ ಆಗಬಾರ್ದು. ಆ ಒಂದು ಲಾಭಾಂಶ ಏನಿದೆ ಅದರಿಗೆ ಕಾರ್ಮಿಕರಿಗೂ ಕೂಡ ಅದರ ಒಂದು ಹಕ್ಕು ಇದೆ ಎಂಬುದಾಗಿ ಈ ಒಂದು ಸಮ್ಮತವಾದದ ಪ್ರತಿಪಾದಕರು ತಿಳಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಆಗ ಮಾತ್ರ ಆರ್ಥಿಕ ಅಸಮಾನತೆಯನ್ನ ನೀಗಿಸಲಿಕ್ಕೆ ಅಥವಾ ಅದನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಅವರು ಹೇಳ್ತಾ ಹೋಗ್ತಾರೆ. ಆರ್ಥಿಕ ಸಮಾನತೆಯನ್ನ ಈ ಒಂದು ಸಮ್ಮತವಾದ ಬಯಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಸಮಾನತೆಯ ಆಧಾರದ ಮೇಲೆ ಸಾಮಾಜಿಕ ವ್ಯವಸ್ಥೆ ಸ್ಥಾಪಿಸಲು ಅದು ಬಯಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಸಮಾನತಾ ತತ್ವವನ್ನ ತನ್ನ ಮೂಲ ತತ್ವವಾಗಿ ಇದು ಅಳವಡಿಸಿಕೊಂಡಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಸಮಾಜದಲ್ಲಿ ಈ ಒಂದು ಬಡವರು ಮತ್ತೆ ಶ್ರೀಮಂತರ ನಡುವಿನ ಗ್ಯಾಪ್ ಏನಿದೆ ಆ ಗ್ಯಾಪ್ ಅನ್ನ ನಿವಾರಣೆಯನ್ನ ಮಾಡಬೇಕು ಅಂತ ಅಂದ್ರೆ ಆಗ ಆರ್ಥಿಕವಾಗಿ ಅವರಿಬ್ರೂ ಕೂಡ ಸಮನಾಗಿ ಇರಬೇಕು. ಆರ್ಥಿಕ ಸಮಾನತೆ ಇದ್ರೆ ಮಾತ್ರ ಆ ಒಂದು ಏನು ಸಮಾಜದ ಒಂದು ಅಭಿವೃದ್ಧಿ ಅಥವಾ ಕಲ್ಯಾಣ ಸಾಧ್ಯ ಎಂಬುದಾಗಿ ಹೇಳ್ತಾ ಹೋಗುತ್ತೆ. ಹಾಗಾಗಿ ಇದು ಹೇಳುವಂತಹ ಒಂದು ಪ್ರಸಿದ್ಧ ವಾಕ್ಯ ಏನಪ್ಪಾ ಅಂದ್ರೆ ಅದೇ ಸರ್ವರಿಗೂ ಸಮಪಾಲು ಮತ್ತೆ ಸರ್ವರಿಗೂ ಸಮಬಾಳು ಅನ್ನೋ ಧ್ಯೇಯ ವಾಕ್ಯ ಏನಿದೆ ಅದು ಇದರ ಮುಖ್ಯ ತತ್ವವಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಐದನೇದಾಗಿ ನೋಡೋದಾದ್ರೆ ಬಂಡವಾಳ ಶಾಹಿಗೆ ವಿರೋಧ. ಸಮ್ಮತವಾದವು ಬಂಡವಾಳ ಶಾಹಿಯ ಕಡುವೈರಿಯಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದರ ನಿರ್ಮೂಲನೆಯೇ ಇದರ ಒಂದು ಮುಖ್ಯ ಗುರಿಯಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಯಾಕಂದ್ರೆ ಬಂಡವಾಳ ಶಾಹಿ ಅನ್ನೋದು ಸಂಪತ್ತಿನ ಕೇಂದ್ರವಾಗಿ ಮಾರ್ಪಾಡಾಗೋದನ್ನ ನಾವು ನೋಡ್ತಾ ಹೋಗ್ಬೋದು. ಯಾಕಂದ್ರೆ ಬಂಡವಾಳ ಶಾಹಿ ಆದವನು ಬಂಡವಾಳವನ್ನ ಹೂಡ್ತಾ ಹೋಗ್ತಾನೆ, ಅದರಿಂದ ಬರುವಂತಹ ಲಾಭಾಂಶವನ್ನ ಅಥವಾ ಸಂಪತ್ತನ್ನ ಕ್ರೋಢೀಕರಿಸ್ತಾ ಹೋಗ್ತಾನೆ. ಅದನ್ನ ಕಾರ್ಮಿಕರಿಗೆ ಹಂಚೋದಿಲ್ಲ. ದಿನೇ ದಿನೇ ಅವನೇನಾಗ್ತಾನೆ ಹೆಚ್ಚು ಹೆಚ್ಚು ಶ್ರೀಮಂತನಾಗಿ ಹೋಗ್ತಾನೆ. ಕಾರ್ಮಿಕರ ಒಂದು ಶೋಷಣೆ ಅವರಿಂದ ಪ್ರಾರಂಭ ಆಗುತ್ತೆ. ಅವರಿಗೆ ಯಾವುದೇ ರೀತಿಯಾದಂತಹ ಮಾನ್ಯತೆಯನ್ನ
ಈ ಒಂದು ಬಂಡವಾಳಶಾಹಿಗಳು ಕೊಡೋದಿಲ್ಲ. ಜೊತೆಗೆ ಬಂದಂತಹ ಲಾಭಾಂಶದಲ್ಲೂ ಕೂಡ ಈ ಒಂದು ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತಹ ಹಂಚಿಕೆಯನ್ನ ಮಾಡೋದಿಲ್ಲ ಅನ್ನೋದು ಅವರ ಒಂದು ವಾದ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಬಂಡವಾಳಶಾಹಿ ಅನ್ನೋದು ಸಂಪತ್ತಿನ ಕೇಂದ್ರೀಕರಣ, ಅಪ್ರಾಯೋಜಕವಾದಂತಹ ಪೈಪೋಟಿ, ಕಾರ್ಮಿಕರ ಒಂದು ಶೋಷಣೆ, ಹಾಗೆ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತಹ ಒಂದು ಭದ್ರತೆ ಕೂಡ ಅವರು ನೀಡೋದಿಲ್ಲ. ನಿರುದ್ಯೋಗಗಳಂತಹ ಅನಿಷ್ಟಗಳಿಗೆ ಕಾರಣವಾಗೋದ್ರಿಂದ ಅದರ ಒಂದು ನಿರ್ಮೂಲನೆಯನ್ನ ಮಾಡಬೇಕು ಎಂಬುದಾಗಿ ಈ ಒಂದು ಸಮ್ಮತವಾದದ ಪ್ರತಿಪಾದಕರು ತಿಳಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಬಂಡವಾಳಶಾಹಿಯ ಕಡುವೈರಿಯಾಗಿ ಈ ಒಂದು ಸಮ್ಮತವಾದ ಸೃಷ್ಟಿಯಾಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಮೂಲತಃ ಅದರ ಒಂದು ಹಿನ್ನೆಲೆಯನ್ನು ನೋಡಿದಾಗ, ಅದರ ಒಂದು ಹುಟ್ಟನ್ನು ನೋಡಿದಾಗ ಅದು ಹುಟ್ಟಿಕೊಂಡಿದ್ದೇ ಈ ಒಂದು ಬಂಡವಾಳಶಾಹಿಯ ವಿರೋಧವಾಗಿ, ಅದು ಮಾಡುತ್ತಿದ್ದಂತಹ ಶೋಷಣೆಯ ವಿರುದ್ಧವಾಗಿ, ಕಾರ್ಮಿಕರ ಪರವಾಗಿ ಹುಟ್ಟುಕೊಂಡಿದ್ದೇ ಈ ಒಂದು ಸಮ್ಮತವಾದ ಅಂತ ನಾವು ಹೇಳ್ತಾ ಹೋಗ್ಬೋದು. ಹಾಗಾಗಿ ಅದೇನಾಗುತ್ತೆ, ಕಾರ್ಮಿಕರ ಒಂದು ಹಿತರಕ್ಷಣೆಯನ್ನ ತನ್ನ ಮುಖ್ಯ ಧ್ಯೇಯನ್ನಾಗಿ ಇಟ್ಕೊಂಡು ಬಂಡವಾಳಶಾಹಿಯ ನಿರ್ಮೂಲನೆಯನ್ನ ಮಾಡಬೇಕು. ಹಾಗಾಗಿ ಸರ್ಕಾರದ ಹತೋಟಿಯಲ್ಲಿ ಆ ಒಂದು ಬಂಡವಾಳಗಾರರು ಇರಬೇಕು ಎಂಬುದು ಇವರ ಒಂದು ಅಭಿಪ್ರಾಯ ಅಂತ ನಾವು ಹೇಳ್ತಾ ಹೋಗ್ಬೋದು. ಇನ್ನು 6ನೇದಾಗಿ ಪೈಪೋಟಿಗೆ ಬದಲು ಸಹಕಾರ. ಪೈಪೋಟಿಗೆ ಬದಲು ಸಹಕಾರ. ಪೈಪೋಟಿ ಅರ್ಥರಹಿತ, ಕಾರ್ಮಿಕ ಬಂಡವಾಳಗಾರರೊಡನೆ ಪೈಪೋಟಿ ನಡೆಸಲಾರ. ಅಂದ್ರೆ ಪೈಪೋಟಿ ಅನ್ನೋದು ಈ ಒಂದು ಬಂಡವಾಳಗಾರರು ಮತ್ತೆ ಕಾರ್ಮಿಕರ ನಡುವಿನ ಒಂದು ಸೃಷ್ಟಿ ಆಗ್ತಾ ಹೋಗುತ್ತೆ. ಎಂದೆಂದಿಗೂ ಕೂಡ ಕಾರ್ಮಿಕ ಅದನ್ನು ಬಂಡವಾಳಗಾರರೊಡನೆ ಪೈಪೋಟಿಯನ್ನು ನಡೆಸಲಾರ. ಬದಲಾಗಿ ಏನ್ ಮಾಡಬೇಕು ಅಂದ್ರೆ ಇದರಿಂದ ರಾಷ್ಟ್ರದ ಒಂದು ಸಂಪತ್ತು ಹಾಳಾಗ್ತಾ ಹೋಗುತ್ತೆ. ಹಾಗಾಗಿ ಪೈಪೋಟಿಗೆ ಬದಲು ಏನ್ ಮಾಡಬೇಕು, ಪರಸ್ಪರ ಸಹಕಾರದಲ್ಲಿ ಅವ್ರೇನ್ ಮಾಡಬೇಕು, ಈ ಒಂದು ಬೆಳವಣಿಗೆಯನ್ನ ಮಾಡ್ತಾ ಹೋಗ್ಬೇಕು ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಹೀಗಾಗಿ ಕಾರ್ಮಿಕ ಮತ್ತೆ ಬಂಡವಾಳಶಾಹಿಯ ನಡುವಿನ ಪೈಪೋಟಿಯಿಂದ ಇದೇನಾಗುತ್ತೆ, ರಾಷ್ಟ್ರದ ಸಂಪತ್ತು ಹಾಳಾಗುವುದು. ಮತ್ತೆ ಆದ್ದರಿಂದ ನಾವೇನ್ ಮಾಡಬೇಕು ಅಂದ್ರೆ ಪೈಪೋಟಿಯನ್ನ ನಿರ್ಮೂಲನೆಯನ್ನ ಮಾಡಿ ಸಹಕಾರದ ತತ್ವದ ಮೇಲೆ ಸಮಾಜವನ್ನ ನಿರ್ಮಿಸಬೇಕು. ರಾಷ್ಟ್ರ ವರಮಾನ ಸಮಾನವಾಗಿ ಹಂಚಿಕೆಯಾಗಬೇಕು ಎಂಬುದಾಗಿ ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾವಾಗ ಬಂಡವಾಳಶಾಹಿಗರು ಹೆಚ್ಚಾಗ್ತಾರೆ, ಶಾಹಿಗಳು ಹೆಚ್ಚಾದಾಗ ಏನಾಗುತ್ತೆ, ಅವರ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಬಂಡವಾಳನ ಹೂಡಿ ಲಾಭಾಂಶವನ್ನು ಪಡೆಯುವಂತಹ ಒಂದು ಉದ್ದೇಶವನ್ನು ಅವರು ಇಟ್ಕೊಂಡಿರ್ತಾರೆ. ಹಾಗಾಗಿ ಅವರೆಂದಿಗೂ ಕೂಡ ಕಾರ್ಮಿಕರ ಒಂದು ಹಿತರಕ್ಷಣೆಯಾಗ್ಲಿ, ಅವರ ಒಂದು ಸೇವಾ ಭದ್ರತೆಗಾಗ್ಲಿ ಅಥವಾ ಒಂದು ಆರೋಗ್ಯ ಭದ್ರತೆಗಾಗ್ಲಿ ಅವರು ಗಮನವನ್ನ ಕೊಡೋದಿಲ್ಲ. ಅವ್ರೇನಪ್ಪಾ ಅಂದ್ರೆ ದುಡಿಸ್ಕೋಬೇಕು, ಸಂಬಳ ಕೊಡಬೇಕು, ಅದಕ್ಕೆ ಮತ್ತೆ ತಾವು ಲಾಭವನ್ನ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಕೋನದಲ್ಲೇ ಯೋಚನೆಯನ್ನ ಮಾಡ್ತಾ ಹೋಗ್ತಾರೆ. ಒಂದು ವೇಳೆ ಕಾರ್ಮಿಕರೇನಾದ್ರೂ ಬಂಡವಾಳಶಾಹಿಗಳ ವಿರುದ್ಧ ಪೈಪೋಟಿಗೆ ಇಳಿದ್ರೆ ಏನಾಗುತ್ತೆ, ಆಗ ಅಭಿವೃದ್ಧಿ ಕುಂಠಿತ ಆಗ್ತಾ ಹೋಗುತ್ತೆ, ಉತ್ಪಾದನೆ ಕುಂಠಿತ ಆಗ್ತಾ ಹೋಗುತ್ತೆ, ಅನಗತ್ಯವಾಗಿ ರಾಷ್ಟ್ರದ ಒಂದು ಸಂಪತ್ತು ಹಾಳಾಗುತ್ತೆ ಅನ್ನೋದು ಇವರ ಒಂದು ಅಭಿಪ್ರಾಯ. ಹಾಗಾಗಿ ಪೈಪೋಟಿಗೆ ಬದಲು ಪರಸ್ಪರ ಸಹಕಾರ ತತ್ವದ ಆಧಾರದ ಮೇಲೆ ಕೆಲಸವನ್ನ ಮಾಡ್ತಾ ಹೋದ್ರೆ ರಾಷ್ಟ್ರದ ಸಂಪತ್ತು ಕೂಡ ಅಲ್ಲಿ ವ್ಯಯ ಆಗೋದಿಲ್ಲ. ಹಾಗಾಗಿ ಅದರ ಒಂದು ಸದ್ಬಳಕೆ ಆಗ್ತಾ ಹೋಗುತ್ತೆ. ಹೀಗಾಗಿ ಆ ಒಂದು ಸಹಕಾರದ ತತ್ವದ ಆಧಾರದ ಮೇಲೆ ಕೆಲಸವನ್ನ ಮಾಡಬೇಕು, ರಾಷ್ಟ್ರವನ್ನ ನಿರ್ಮಿಸಬೇಕು ಅನ್ನೋದು ಇವರ ಒಂದು ಅಭಿಪ್ರಾಯ. ಇನ್ನು 7ನೇದಾಗಿ ಖಾಸಗಿ ಆಸ್ತಿ ರದ್ದು. ಸಮ್ಮತವಾದದ ಮತ್ತೊಂದು ತತ್ವ ಏನಪ್ಪಾ ಅಂದ್ರೆ ಖಾಸಗಿ ಆಸ್ತಿಯ ರದ್ದು. ಅಂದ್ರೆ ಸಮ್ಮತವಾದ ಏನಿರುತ್ತೆ ಅಂದ್ರೆ ಖಾಸಗಿ ಆಸ್ತಿಯನ್ನ ಮಾಡುವಂತದ್ದನ್ನ ರದ್ದನ್ನು ಪಡಿಸಬೇಕು. ಅದು ಸಮಾಜದ ಅಥವಾ ಸರ್ಕಾರದ ಒಂದು ಹಿಡಿತದಲ್ಲಿ ಇರಬೇಕು ಎಂಬುದಾಗಿ ಇದು ಪ್ರಬಲವಾದವನ್ನ ಮಂಡಿಸ್ತಾ ಹೋಗುತ್ತೆ. ಯಾಕಂದ್ರೆ ಖಾಸಗಿ ಆಸ್ತಿಯನ್ನ ಮಾಡೋದಕ್ಕೆ ಅಧಿಕಾರವನ್ನ ಕೊಟ್ರೆ, ಹಕ್ಕನ್ನ ನೀಡಿದ್ರೆ ಅವ್ರೇನಾಗುತ್ತೆ, ವಂಶ ಪಾರಂಪರ್ಯವಾಗಿ ಹೆಚ್ಚಾಗಿ ಆಸ್ತಿಯನ್ನ ಮಾಡಲಿಕ್ಕೆ ಅವರು ಮುಂದಾಗ್ತಾ ಹೋಗ್ತಾರೆ. ಆಸ್ತಿಯ ಕ್ರೋಢೀಕರಣ ಅಲ್ಲಿ ನಡೀತಾ ಹೋಗುತ್ತೆ. ಹೀಗಾಗಿ ಕಳ್ಳತನ ಎಲ್ಲ ಅಸಮಾನತೆಗಳಿಗೆ ಖಾಸಗಿ ಆಸ್ತಿಯೇ ಮೂಲ ಕಾರಣ ಎಂಬುದಾಗಿ ಅವರು ಹೇಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಆ ಒಂದು ಖಾಸಗಿಯ ಆಸ್ತಿಯ ಹಕ್ಕನ್ನು ನೀಡ್ತಾ ಹೋದ್ರೆ ಏನಾಗುತ್ತೆ, ಆ ಒಂದು ಬಂಡವಾಳಶಾಹಿ ಆಗಿರ್ಬೋದು ಅಥವಾ ಸಮಾಜದ ಗಣ್ಯರಾಗಿರ್ಬೋದು ಅವರೆಲ್ಲ ಏನ್ ಮಾಡ್ತಾರೆ, ತಮ್ಮ ಮುಂದಿನ ವಂಶದ ಒಂದು ಉದ್ಧಾರಕರಿಗಾಗಿ ಏನ್ ಮಾಡ್ತಾರೆ, ಆಸ್ತಿಯನ್ನ ಅವ್ರು ಏನ್ ಮಾಡ್ತಾರೆ, ಕ್ರೋಢೀಕರಿಸುವಂತಹ ಒಂದು ಯೋಚನೆಗೆ ಮುಂದಾಗ್ತಾ ಹೋಗ್ತಾರೆ. ಹೀಗಾಗಿ ಸಮಾಜದಲ್ಲಿ ಒಂದು ಆರ್ಥಿಕ ಅಸಮಾನತೆ ಸೃಷ್ಟಿಯಾಗುತ್ತೆ, ಸಂಪತ್ತಿನ ಒಂದು ಅಸಮಾನತೆ ಸೃಷ್ಟಿಯಾಗ್ತಾ ಹೋಗುತ್ತೆ. ಹಾಗಾಗಿ ಖಾಸಗಿ ಆಸ್ತಿಯ ಒಂದು ಕ್ರೋಢೀಕರಣಕ್ಕೆ ಅಂದಿನ ಒಂದು ಸಮಾಜ
ಅವಕಾಶವನ್ನ ಕಲ್ಪಿಸಿಕೊಡಬಾರದು ಅನ್ನೋದು ಇವರ ಒಂದು ಪ್ರಬಲವಾದ. ಯಾವಾಗ ಖಾಸಗಿ ಆಸ್ತಿಯ ಒಂದು ರದ್ದನ್ನ ಮಾಡ್ತಾ ಹೋಗ್ತಾರೆ ಅವಾಗ ಏನಾಗುತ್ತೆ, ಅಲ್ಲಿ ಸಂಪತ್ತಿನ ಕ್ರೋಢೀಕರಣ ಆಗೋದಿಲ್ಲ, ಬದಲಾಗಿ ಸಂಪತ್ತಿನ ಒಂದು ಅರಿವು ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲರಲ್ಲೂ ಅದು ಶೇಖರಣೆ ಆಗೋದು, ನಾವು ಸಮನಾಗಿ ಶೇಖರಣೆ ಆಗೋದು ನಾವು ನೋಡ್ತಾ ಹೋಗ್ಬೋದು ಅನ್ನೋದು ಇವರ ಒಂದು ಅಭಿಪ್ರಾಯ ಆಗುತ್ತೆ. ಇನ್ನು 8ನೇದಾಗಿ ನೋಡೋದಾದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆ. ಸಮಾನ ಕೆಲಸಕ್ಕೆ ಸಮಾನ ವೇತನ, ಉತ್ಪಾದನಾಂಗಗಳ ರಾಷ್ಟ್ರೀಕರಣ, ಆದಾಯದ ಸಮಾನ ಹಂಚಿಕೆ, ಹಾಗೆ ಬಡವರ ಒಂದು ಶೋಷಣೆಯನ್ನ ತಪ್ಪಿಸುವುದನ್ನ ಇದು ಬಯಸೋದು ನಾವು ನೋಡ್ತಾ ಹೋಗ್ಬೋದು. ಆರ್ಥಿಕ ಕ್ಷೇತ್ರದಲ್ಲಾಗಿರ್ಬೋದು, ಬಂದಂತಹ ಲಾಭದಲ್ಲಿ ಸಮಾನವಾಗಿ ಹಂಚಿಕೆ ಆಗ್ತಾ ಹೋಗ್ಬೇಕು, ಆದಾಯ ಕೂಡ ಸಮಾನವಾಗಿ ಹಂಚಿಕೆ ಆಗ್ತಾ ಹೋಗ್ಬೇಕು. ಇನ್ನು ಸಾಮಾಜಿಕ ಮತ್ತೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ನೀಡ್ತಾ ಹೋಗ್ಬೇಕು. ಮತ್ತೆ ಸಾಮಾಜಿಕವಾಗಿ ನೋಡೋದಾದ್ರೆ ಈ ಒಂದು ಸಂಪತ್ತು ಅನ್ನೋದು ಎಲ್ಲರಲ್ಲೂ ಸಮಾನವಾಗಿ ಹಂಚಿಕೆಯಾಗಿ ಸಮಾನ ಮನಸ್ಥಿತಿಯಲ್ಲಿ ಎಲ್ಲರೂ ಕೂಡ ಇರಬೇಕು ಅನ್ನೋದು ಇವರ ಒಂದು ಅಭಿಪ್ರಾಯ ಅಂತ ನಾವು ಹೇಳ್ತಾ ಹೋಗ್ಬೋದು. ಇನ್ನು ಶಾಂತಿಯುತ ಬದಲಾವಣೆ. ಸಮಾಜವಾದವು ಹಿಂಸೆಯಲ್ಲಿ ನಂಬಿಕೆಯನ್ನ ಹೊಂದಿಲ್ಲ. ಬಂಡವಾಳಶಾಹಿ ನಿಯಂತ್ರಣಕ್ಕೆ ಉತ್ಪಾದನಾಂಗಗಳನ್ನ ಸಮಾಜದ ನಿಯಂತ್ರಣಕ್ಕೆ ಒಳಪಡಿಸಿ ಶಾಂತಿಯುತ ಮಾರ್ಗವನ್ನ ಅವರು ಬೋಧಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಾವು ಬಂಡವಾಳಶಾಹಿಗಾರರನ್ನ ನಿಯಂತ್ರಿಸುವ ಬದಲು ಉತ್ಪಾದನಾಂಗಗಳನ್ನ ಸರ್ಕಾರದ ಹಿಡಿತಕ್ಕೆ ತೆಗೆದುಕೊಂಡ್ರೆ ಬಂಡವಾಳಗಾರರು ಸರ್ಕಾರದ ನಿಯಂತ್ರಣಕ್ಕೆ ಆಟೋಮೆಟಿಕಲಿ ಬರ್ತಾರೆ ಅನ್ನೋದು ಸಮ್ಮತವಾದಂತಹ ಅಭಿಪ್ರಾಯ. ಹಾಗಾಗಿ ಉತ್ಪಾದನಾಂಗಗಳನ್ನ ರಾಷ್ಟ್ರೀಕರಿಸಿ ಅದರ ಮುಖಾಂತರ ಬಂಡವಾಳಶಾಹಿಗಾರರನ್ನ ಸರ್ಕಾರ ನಿಯಂತ್ರಣವನ್ನ ಮಾಡಿದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಹಿಂಸಾತ್ಮಕ ಹೋರಾಟಗಳು ಜರುಗುವುದಿಲ್ಲ ಅಥವಾ ಅವುಗಳಿಗೆ ಅವಕಾಶ ಅಲ್ಲಿ ಇರೋದಿಲ್ಲ. ಸರ್ಕಾರವೇ ಎಲ್ಲವನ್ನ ತನ್ನ ಹದ್ದುಬಸ್ತಿನಲ್ಲಿ ಇಟ್ಕೊಂಡಾಗ ಅದು ಸಮಸ್ಯೆಗಳನ್ನ ಸರ್ಕಾರದ ಒಂದು ಉಪಸ್ಥಿತಿಯಲ್ಲಿ ಪರಿಹಾರವನ್ನ ಮಾಡಬಹುದು. ಹೀಗಾಗಿ ಕಾರ್ಮಿಕರಿಗಾಗ್ಲಿ ಬಂಡವಾಳಶಾಹಿಗಾರಿಗಾಗ್ಲಿ ಯಾವುದೇ ರೀತಿಯಾದಂತಹ ಒಂದು ಹಿಂಸಾತ್ಮಕ ಹೋರಾಟಗಳ ಒಂದು ಅವಶ್ಯಕತೆ ಇರೋದಿಲ್ಲ. ಹೀಗಾಗಿ ಶಾಂತಿ ಮತ್ತೆ ಸುವ್ಯವಸ್ಥೆ ನೆಲೆಸುತ್ತೆ ಅನ್ನೋದು ಸಮ್ಮತವಾದ ಒಂದು ಅಭಿಪ್ರಾಯ. ಇನ್ನು 10ನೇದಾಗಿ ಯೋಜನಾ ಆರ್ಥಿಕ ವ್ಯವಸ್ಥೆ. ಯೋಜನಾ ಆರ್ಥಿಕ ವ್ಯವಸ್ಥೆ ಅಂದ್ರೆ ಯೋಜನಾ ರಹಿತ ವ್ಯವಸ್ಥೆಯಲ್ಲಿ ಅಸಮಾನತೆ, ಬಡತನ, ರಾಜ್ಯದ ಪ್ರಗತಿ ಕುಂಠಿತವಾಗುವುದರಿಂದ ಸಮಾಜವಾದ ಯೋಜನೆಗಳಿಗೆ ಅಥವಾ ಯೋಜನಾಬದ್ಧ ಅರ್ಥವ್ಯವಸ್ಥೆಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ನೀಡ್ತಾ ಹೋಗುತ್ತೆ. ಯೋಜನೆಗಳನ್ನು ಸಿದ್ಧಪಡಿಸಿಕೊಂಡು ಆ ಯೋಜನೆಗಳ ಪ್ರಕಾರ ನಾವು ಆರ್ಥಿಕ ಕ್ಷೇತ್ರದಲ್ಲಿ ಮುಂದುವರೆದ್ರೆ ಅದು ಯಶಸ್ವಿ ಖಂಡಿತ. ಮತ್ತೆ ಸಮಾಜದ ಒಂದು ಅಭಿವೃದ್ಧಿ ಆಗಿರ್ಬೋದು, ಹಾಗೆ ರಾಷ್ಟ್ರದ ಒಂದು ಅಭಿವೃದ್ಧಿ ಆಗಿರ್ಬೋದು, ಹಾಗೆ ಬಡತನವನ್ನ ನಿರ್ವಹಣೆಯನ್ನ ಮಾಡಲಿಕ್ಕೆ ಇದು ಸಾಧ್ಯ. ಹಾಗಾಗಿ ಯೋಜನೆಗಳನ್ನ ರೂಪಿಸಿಕೊಂಡು ಅದರ ಮುಖಾಂತರ ನಾವು ಅರ್ಥವ್ಯವಸ್ಥೆಯನ್ನ ನಿರ್ಮಾಣವನ್ನ ಮಾಡಬೇಕು ಅನ್ನೋದು ಈ ಒಂದು ಸಮ್ಮತವಾದ ಅಭಿಪ್ರಾಯ ಅಥವಾ ತತ್ವ ಆಗಿರೋದು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಸಮ್ಮತವಾದ ತತ್ವಗಳು. ಅರ್ಥ ಆಯ್ತಲ್ಲಪ್ಪ? ಮೊದಲನೇದೇನು ಸಮಾಜಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಹೋಗುತ್ತೆ. ಇನ್ನು 2ನೇದಾಗಿ ಉತ್ಪಾದನಾಂಗಗಳ ರಾಷ್ಟ್ರೀಕರಣ, ಹಾಗೆ 3ನೇದು ವರ್ಗರಹಿತ ಸಮಾಜ, 4ನೇದು ಸಮಾನತೆ ತತ್ವಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿರೋದು, ಮತ್ತೆ ಬಂಡವಾಳಶಾಹಿಗೆ ವಿರೋಧ, ಹಾಗೆ ಪೈಪೋಟಿ ಮಾಡುವ ಬದಲು ಸಹಕಾರ ತತ್ವಕ್ಕೆ ಮಾನ್ಯತೆ, ಮತ್ತೆ ಖಾಸಗಿ ಆಸ್ತಿಯ ರದ್ದು, ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆಗೆ ಹೆಚ್ಚಿನ ಮಹತ್ವ, ಹಾಗೆ ಶಾಂತಿಯುತ ಬದಲಾವಣೆ, ಮತ್ತೆ ಯೋಜನಾಬದ್ಧ ಆರ್ಥಿಕ ವ್ಯವಸ್ಥೆ. ಈ ರೀತಿಯಾದಂತಹ ಒಂದು ತನ್ನದೇ ಆದಂತಹ ತತ್ವಗಳನ್ನ ಸಮ್ಮತವಾದ ಹೊಂದಿರೋದು ನಾವು ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಈ ಒಂದು ಸಮ್ಮತವಾದ ಗುಣಗಳೇನು ಅಂದ್ರೆ ಉತ್ತಮವಾದಂತಹ ಅಂಶಗಳು ಏನು, ಮೆರಿಟ್ಸ್ ಏನು? ಮೊದಲನೇದಾಗಿ ನೋಡೋದಾದ್ರೆ ವ್ಯಕ್ತಿಗೆ ಮಹತ್ವ. ಸಮಾಜವಾದವು ವ್ಯಕ್ತಿಗೆ ಗೌರವ ನೀಡಿ ವ್ಯಕ್ತಿತ್ವ ವಿಕಾಸಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುತ್ತಾ ಹೋಗುತ್ತೆ. ವ್ಯಕ್ತಿಗಳಲ್ಲೆಲ್ಲರೂ ಸಮಾನರೆಂಬ ಅದರ ತತ್ವ ಆ ಒಂದು ವ್ಯಕ್ತಿಗೆ ಪೂರಕ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಆದ್ರೆ ಬಂಡವಾಳವಾದ ವ್ಯಕ್ತಿಗೆ ಅದು ವಿರುದ್ಧವಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಇಲ್ಲಿ ಸಮ್ಮತವಾದ ಏನ್ ಹೇಳುತ್ತೆ ಅಂದ್ರೆ, ಪ್ರತಿಯೊಬ್ಬರಲ್ಲೂ ಸಂಪತ್ತು ಅನ್ನೋದು ಸಮಾನಾಗಿ ಹಂಚಿಕೆ ಆಗಿದ್ರೆ ಮಾತ್ರ ಆ ಒಂದು ಪ್ರಜೆಗಳ ಕಲ್ಯಾಣ ಸಾಧ್ಯ ಅನ್ನೋದು ಅದರ ಒಂದು ಉತ್ತಮವಾದಂತಹ ಅಂಶ ಅಂತ ನಾವು ಹೇಳ್ತಾ ಹೋಗ್ಬೋದು. ಇನ್ನು ಸಮಾನತೆ ತತ್ವಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡುವುದರ ಮುಖಾಂತರ
ಸರ್ವರಿಗೂ ಸಮಪಾಲು ಮತ್ತೆ ಸಮಪಾಲು ಅನ್ನೋದು ಅದರ ಗುರಿಯಾಗಿದ್ದು, ವರ್ಗರಹಿತ ಸಮಾಜದ ನಿರ್ಮಾಣ ಅದರ ಒಂದು ಉತ್ತಮವಾದಂತಹ ಗುಣ ಅಂತ ನಾವು ಹೇಳ್ತಾ ಹೋಗ್ಬೋದು. ಇನ್ನು ಪೈಪೋಟಿಗೆ ಬದಲು ಸಹಕಾರ ತತ್ವದ ಆಧಾರದ ಮೇಲೆ ನಾವು ಕೆಲಸವನ್ನ ಮಾಡಿದ್ರೆ ಮುಕ್ತ ಸ್ಪರ್ಧೆಯಿಂದ ನಾವು ಏನ್ ಮಾಡ್ಬೋದು, ಸಮಾಜದ ಒಂದು ಅಭಿವೃದ್ಧಿಯನ್ನ ಸಾಧಿಸ್ಕೊಳ್ಳೋದು ಕೂಡ ಅದರ ಒಂದು ಮುಖ್ಯ ತತ್ವ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು 4ನೇದಾಗಿ ಖಾಸಗಿ ಆಸ್ತಿ ರದ್ದು. ಇದು ಕೂಡ ಸಮಾಜದ ಹಿತಕ್ಕೆ ಅನುಕೂಲಕರ ಇದಕ್ಕೆ ಅದರ ಒಂದು ಉತ್ತಮ ಗುಣ ಅಂತ ನಾವು ಹೇಳ್ತಾ ಹೋಗ್ಬೋದು. ಇನ್ನು ವ್ಯಕ್ತಿಯ ಹಿತಕ್ಕಿಂತ ಸಮಾಜದ ಒಂದು ಹಿತಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿದೆ. ಹೀಗಾಗಿ ವ್ಯಕ್ತಿ ಸಮಾಜದ ಒಂದು ಹಿತಕ್ಕಾಗಿ ಸರ್ವ ತ್ಯಾಗಕ್ಕೂ ಕೂಡ ಅವನು ರೆಡಿ ಇರಬೇಕು ಅನ್ನೋದು ಅದರ ಒಂದು ಮುಖ್ಯವಾದಂತಹ ತತ್ವ ಅನ್ನೋದು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಅದರ ಒಂದು ಗುಣಗಳು ಯಾವ್ಯಾವುದು, ವ್ಯಕ್ತಿಗೆ ಒಂದು ಮಹತ್ವ, ಸಮಾನತೆಯ ಮಹತ್ವ ಆಗಿರ್ಬೋದು, ಮತ್ತೆ ಪೈಪೋಟಿ ನಿವಾರಣೆ ಆಗಿರ್ಬೋದು, ಖಾಸಗಿ ಆಸ್ತಿಯ ರದ್ದು, ಹಾಗೆ ವ್ಯಕ್ತಿ ಹಿತಕ್ಕಿಂತ ಸಮಾಜದ ಒಂದು ಹಿತ ಏನಿದೆ ಅದು, ಇವಿಷ್ಟು ಅದರ ಒಂದು ಉತ್ತಮವಾದಂತಹ ಗುಣಗಳು. ಹಾಗಾದ್ರೆ ಅದರ ಒಂದು ಡಿಮೆರಿಟ್ಸ್ ಏನು ಅಂದ್ರೆ, ಅದರ ಮೊದಲ ಅವಗುಣ ಯಾವುದಪ್ಪ ಅಂತಂದ್ರೆ ವ್ಯಕ್ತಿ ಹಿತವನ್ನ ಕಡೆಗಣನೆಯನ್ನ ಮಾಡಿರೋದು. ಆಲ್ರೆಡಿ ಗೊತ್ತು ನಿಮ್ಗೆ, ನೀವೇ ಕೂಡ ಅದರ ಒಂದು ಅವಲೋಕನವನ್ನ ಮಾಡ್ತಾ ಹೋಗ್ತೀರಾ. ತತ್ವಗಳು ಗೊತ್ತಾದ್ರೆ ಅದರ ಒಂದು ಉತ್ತಮವಾದಂತಹ ಗುಣಗಳೇನು ಮತ್ತೆ ಅದರ ಒಂದು ಅವಗುಣಗಳೇನೇನು ಅನ್ನೋದ್ರ ಬಗ್ಗೆ ನೀವೇ ಚರ್ಚೆಯನ್ನ ಮಾಡ್ತಾ ಇರೋ ಮುಕ್ತವಾಗಿ. ಅದರಲ್ಲಿ ಮೊದಲನೇದು ವ್ಯಕ್ತಿಯ ಹಿತವನ್ನ ಕಡೆಗಣನೆಯನ್ನ ಮಾಡಿರೋದು ಈ ಒಂದು ಸಮ್ಮತವಾದ ಒಂದು ಅವಗುಣ ಅಂತ ನಾವು ಹೇಳ್ತಾ ಹೋಗ್ಬೋದು. ಯಾಕಂದ್ರೆ ಸಮಾಜದ ಒಂದು ಹಿತಕ್ಕೆ ಮಾತ್ರ ಮಹತ್ವವನ್ನು ಕೊಟ್ಟು ವ್ಯಕ್ತಿಯ ಹಿತವನ್ನ ಕಡೆಗಣಿಸಿರುವುದು ಅವಾಸ್ತವಿಕ. ಯಾಕಂದ್ರೆ ವ್ಯಕ್ತಿಯ ಹಿತ ಸಾಧನೆ ಆದ್ರೆ ಮಾತ್ರ ಸಮಾಜದ ಹಿತ ಸಾಧನೆ ಆಗಲಿಕ್ಕೆ ಸಾಧ್ಯ ಅನ್ನೋದು ಅದು ಪರಿಗಣಿಸಿಲ್ಲ. ವ್ಯಕ್ತಿ ಸ್ವಾತಂತ್ರ್ಯವನ್ನ ವಿರೋಧಿಸ್ತಾ ಹೋಗುತ್ತೆ. ಇದು ಗುಲಾಮಗಿರಿಯ ರೂಪ ಆಗಿದೆ ಅನ್ನೋದು ಈ ಒಂದು ಇತರ ವಿದ್ವಾಂಸರ ಒಂದು ಅಭಿಪ್ರಾಯ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಸಮಾಜವಾದ ಅನ್ನೋದು ಎಲ್ಲವನ್ನ ರಾಷ್ಟ್ರೀಕರಣಗೊಳಿಸ್ತಾ ಹೋದ್ರೆ ಅದು ಜನರನ್ನ ಗುಲಾಮಗಿರಿಗೆ ದೂಡೋದನ್ನ ನಾವು ನೋಡ್ಬೋದು ಎಂಬುದಾಗಿ ಹರ್ಬರ್ಟ್ ಸ್ಪೆನ್ನರ್ ಅವರು ಹೇಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು 2ನೇದಾಗಿ ನಿರಂಕುಶ ಪ್ರಭುತ್ವಕ್ಕೆ ದಾರಿಯನ್ನು ಮಾಡಿಕೊಡ್ತಾ ಹೋಗುತ್ತೆ. ಸಮಾಜದ ಹಿತಸದನಿಗಾಗಿ ಸರ್ಕಾರದ ಅಧಿಕಾರವನ್ನೆಲ್ಲ ತನ್ನ ವಶಕ್ಕೆ ತೆಗೆದುಕೊಳ್ಳಬೇಕೆಂದು ಹೇಳುವ ಸಮಾಜವಾದ ನಿರಂಕುಶ ಪ್ರಭುತ್ವಕ್ಕೆ ದಾರಿಯನ್ನು ಮಾಡಿಕೊಡ್ತಾ ಹೋಗುತ್ತೆ. ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿ ಹೊಂದಿರುವಂತಹ ಸಮಾಜವಾದವು ಅಧಿಕಾರ ಕೇಂದ್ರೀಕರಣಕ್ಕೆ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಹೀಗಾಗಿ ಸರ್ಕಾರದ ಒಂದು ಒಡೆಯರಾಗಿರುವಂತಹ ವ್ಯಕ್ತಿ ನಿರಂಕುಶ ಪ್ರಭುತ್ವವನ್ನ ನಡೆಸಲಿಕ್ಕೆ ಇದು ಅವಕಾಶವನ್ನ ಕಲ್ಪಿಸಿಕೊಡ್ತಾ ಹೋಗುತ್ತೆ. ಆಗ ಪ್ರಜೆಗಳ ಹಿತ ಅಲ್ಲಿ ಮಾಯ ಹಾಗೂ ಸಮಾಜದ ಒಂದು ಹಿತ ರೂಪುಗೊಳ್ಳುವುದು ನಾವು ನೋಡ್ತಾ ಹೋಗ್ಬೋದು. ಇನ್ನು 3ನೇದಾಗಿ ಅದಕ್ಷತೆ ಮತ್ತು ಭ್ರಷ್ಟಾಚಾರ. ಸಮಾನತೆಯ ಸ್ಥಾಪನೆಯ ಹಿನ್ನೆಲೆಯಲ್ಲಿ ಉತ್ಪಾದನಾಂಗಗಳನ್ನ ಸರ್ಕಾರದ ಒಡೆತನಕ್ಕೆ ಒಳಪಡಿಸಬೇಕೆಂಬುದು ಸಾಧ್ಯ ಇಲ್ಲ. ಹಾಗಾದಲ್ಲಿ ಸರ್ಕಾರದ ಕಾರ್ಯ ಬಾಹುಳ್ಯದಿಂದಾಗಿ ಅದಕ್ಷತೆ ಉಂಟಾಗ್ತಾ ಹೋಗುತ್ತೆ. ಸಮಾಜವಾದದಲ್ಲಿ ಭ್ರಷ್ಟಾಚಾರ, ಲಂಚಗುಳಿತನ, ಪಕ್ಷಪಾತ, ಅಧಿಕಾರ ಲಾಲಸೆಗಳಿಗೆ ಅವಕಾಶ ದೊರೆಯುವಂತಹ ಒಂದು ಸಂದರ್ಭ ಎದುರಾಗೋದು ನಾವು ನೋಡ್ತಾ ಹೋಗ್ಬೋದು. ಖಾಸಗಿ ಸಂಸ್ಥೆಗಳಲ್ಲಿ ಇರುವಷ್ಟು ಮೇಲ್ವಿಚಾರಣೆ, ದಕ್ಷತೆ ಮತ್ತು ರಾಜ್ಯದ ಮೇಲ್ವಿಚಾರಣೆ ಇದರಲ್ಲಿ ಇರೋದಿಲ್ಲ. ಅಂದ್ರೆ ಆ ಒಂದು ಸರ್ಕಾರದ ಹಿಡಿತಕ್ಕೆ ಎಲ್ಲವನ್ನು ಕೊಟ್ಬಿಟ್ರೆ ಅಲ್ಲೇನಾಗುತ್ತೆ, ಸರ್ಕಾರದ ಕಾರ್ಯ ಹೆಚ್ಚಾಗಿ ಅದರ ಕಡೆ ಹೆಚ್ಚಿನ ಒಂದು ಗಮನವನ್ನು ಸರ್ಕಾರ ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅಲ್ಲೇನಾಗುತ್ತೆ, ಅದಕ್ಷತೆ ಮತ್ತೆ ಭ್ರಷ್ಟಾಚಾರ, ಲಂಚಗುಳಿತನ ಅಲ್ಲಿ ಸೃಷ್ಟಿಯಾಗ್ತವೆ ಅನ್ನೋದು ವಿದ್ವಾಂಸರ ಅಭಿಪ್ರಾಯ ಆಗಿದೆ. ಖಾಸಗಿ ಆದ್ರೆ ಅಲ್ಲಿ ಇನ್ಚಾರ್ಜ್ ಇರ್ತಾರೆ, ಅದರ ಒಂದು ಮೇಲ್ವಿಚಾರಣೆಯನ್ನ ಮಾಡ್ಲಿಕ್ಕೆ ಇರ್ತಾರೆ, ಮತ್ತೆ ಅಲ್ಲಿ ಉತ್ತಮ ದಕ್ಷತೆ ಮೇಲಾಗಿ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು 4ನೇದಾಗಿ ನೋಡೋದಾದ್ರೆ ಗ್ರಾಹಕರಿಗೆ ತೊಂದರೆ ಆಗ್ತಾ ಹೋಗುತ್ತೆ. ಸಮಾಜವಾದವು ಹೆಚ್ಚಿನ ಉತ್ಪಾದನೆಗೆ ನಿಯಂತ್ರಣ ಹೇರುವುದರಿಂದ ಗ್ರಾಹಕರ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಅದು ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಗ್ರಾಹಕರು ನಿರಾಸೆಗೆ ಒಳಗಾಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು 5ನೇದಾಗಿ ಉತ್ಪಾದನಾಂಗಗಳ ಸಾಮೂಹಿಕ ಒಡೆತನಕ್ಕೆ ಒಳಪಡುವುದರಿಂದ ದುಡಿಯುವ ಮನೋಭಾವನೆ ಕುಂಠಿತಗೊಂಡು ಉತ್ಪಾದನೆ ತಗ್ಗುವಂತಹ ಸಾಧ್ಯತೆ ಇರ್ತಾ ಹೋಗುತ್ತೆ. ಅಂದ್ರೆ ಎಲ್ಲವನ್ನ ರಾಷ್ಟ್ರೀಕರಣಗೊಳಿಸಿದಾಗ ಏನಾಗುತ್ತೆ, ಅಲ್ಲಿ ಯಾರು ಇಂಟ್ರೆಸ್ಟ್ ಆಗಿ ಕೆಲಸವನ್ನ ಮಾಡ್ತಾರೆ ಅವ್ರು ಮಾಡ್ತಾನೆ ಇರ್ತಾರೆ. ಕೆಲವರು ಹೇಗಿದ್ರು ಸಂಬಳ ಬರುತ್ತೆ, ಆ ಒಂದು ಕೆಲಸ ಮಾಡದೇ ಇರಲಿ ಬರುವಂತಹ ಸಂಬಳ ಬಂದೇ ಬರುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಆಲೋಚನೆಯನ್ನ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಉತ್ಪಾದನಾ ದಕ್ಷತೆ ಅಲ್ಲಿ ಕಡಿಮೆ ಆಗೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ರಾಜಕೀಯ ಕಾರಣ ಮತ್ತೆ ಸಮುದಾಯೀಕರಣ ವ್ಯಕ್ತಿಯ ಭೌತಿಕ ಮತ್ತು ನೈತಿಕ ಅಭಿವೃದ್ಧಿಗೆ
ಅಡ್ಡಿಪಡಿಸೋದು ನಾವು ನೋಡ್ತಾ ಹೋಗ್ಬೋದು. ಹೀಗೆ ರಾಷ್ಟ್ರೀಕರಣಗೊಳಿಸೋದ್ರಿಂದ ಏನಾಗುತ್ತೆ, ಅಲ್ಲಿ ಈ ಒಂದು ರಾಜಕೀಯವಾಗಿ ಮತ್ತೆ ಸಾಮುದಾಯಿಕವಾಗಿ ಅಲ್ಲಿ ಪ್ರಭಾವ ಬೀರಲಿಕ್ಕೆ ವ್ಯಕ್ತಿಗಳು ಮುಂದಾಗೋದು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಆ ವ್ಯಕ್ತಿಗಳ ಒಂದು ಪ್ರಭಾವ ಅದರಲ್ಲಿ ಸರ್ಕಾರದಲ್ಲಿ ಹೆಚ್ಚಾಗಿ ಕಾಣುವುದನ್ನು ನಾವು ನೋಡ್ತಾ ಹೋಗ್ಬೋದು. ಇದು ಆ ಒಂದು ಸಮಾಜದ ಅಭಿವೃದ್ಧಿಗೆ ಕುಂಠಿತ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಮೇಲ್ಕಂಡ ದೋಷಗಳು ಇದ್ರೂ ಕೂಡ ಸಮಾಜವಾದ ಆಸ್ತಿಕರಿಂದ ಶೋಷಕರನ್ನ ತಪ್ಪಿಸಿ ಬಡವರ ಪಾಲಿಗೆ ಆಶಾಕಿರಣವಾಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇದು ದುರ್ಬಲರಿಗೆ ರಕ್ಷಣೆಯನ್ನ ಒದಗಿಸ್ತಾ ಹೋಗುತ್ತೆ. ಈ ಸಿದ್ಧಾಂತವನ್ನ ಅಳವಡಿಸಿಕೊಂಡಂತಹ ರಷ್ಯಾ, ಚೀನಾ, ಕೊರಿಯಾ ದೇಶಗಳು ಆರ್ಥಿಕವಾಗಿ ಬಲಿಷ್ಠ ರಾಷ್ಟ್ರಗಳಾಗಿ ಹೊರಹೊಮ್ಮುವುದನ್ನು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಇದಿಷ್ಟಿರ್ಲಿ ವಿದ್ಯಾರ್ಥಿಗಳೇ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳಿ. ಮುಂದೆ ಸಮಾಜವಾದ ಬಗೆಗಳು ಏನೇನು, ಅಂದರೆ ವಿವಿಧ ಅದರ ಒಂದು ಪ್ರಕಾರಗಳು ಏನೇನು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.